ಸಿನಿಮಾ ಸೂಪರ್ ಹಿಟ್ ಆಯಿತು ಅಂದರೆ ಅದಕ್ಕೆ ಕಾರಣ ಬಂದು ಡೈರೆಕ್ಟರ್ ಸರ್. ಸೂಪರ್ ಫ್ಲಾಪ್ ಆಯಿತು ಅಂದರೆ ಅದಕ್ಕೆ ಕಾರಣ ಬಂದು ಡೈರೆಕ್ಟರ್ ಸರ್. ಫಸ್ಟ್ ವರ್ಷ ಕೆಲಸ ಮಾಡಕ್ಕೆ ಹೋದೆ, ಆಮೇಲೆ ರಾಜ್ಕುಮಾರ್ ಸಂಘ ಮಾಡಿದೆ, ಆಮೇಲೆ ಥಿಯೇಟ್ರ್ ಕೆಲಸಕ್ಕೆ ಸೇರಕ್ಕೆ ಹೋದೆ, ಅಲ್ಲಿಂದ ಪಿಯರ್ಲೆಸ್ ಬಂದೆ, ಅಲ್ಲಿಂದ ಮಳ್ಳು ವ್ಯಾಪಾರ ಮಾಡಿದೆ, ಇಟ್ಟಿಗೆ ಗೂಡಾಕ್ತೆ, ಅಂದರೆ ಎಲ್ಲ ಕೆಲಸ ಮಾಡಿದ್ದೀನಿ. ಯಾರು ಈ ಬದುಕಬೇಕು ಅನ್ನೋ ಆಸೆ, ಸಾಯೋದಕ್ಕೆ ಇಷ್ಟ ಇಲ್ಲ, ಕಾಪಾಡೋರು ಯಾರು ಇಲ್ಲ, ಏನು ಮಾಡಬೇಕು? ಕಳ್ತನ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ನಾವು ಭಯ ಪಡಬೇಕು. ನಮ್ಮ ಕೆಲಸ ನಾವು ಮಾಡುವಾಗ ಅದು ಕೂಲಿ ಕೆಲಸ ಚಿಂತೆಯಲ್ಲಿ, ಭಿಕ್ಷೆ ಬಿಡಿದ್ರು ನಾಭಿಯಿಂದ ಕೇಳಬೇಕು, ಅಮ್ಮ ಅಂತ ಕೇಳಬೇಕು, ಆಕೋನಿಗೂ ಪ್ರೀತಿ ಬರ್ತದೆ. ನನಗೆ ಭಾಳಷ್ಟು ಮೋಸ ಆಯಿತು, ತುಂಬ ಮೋಸ ಆಯಿತು, ಬಹಳ ಮೋಸ ಆಯಿತು, ಪರ್ವತದಷ್ಟು ಮೋಸ ಆಯಿತು. ಸಿನಿಮಾ ನೋಡೋ ಹುಚ್ಚು, ಸಿನಿಮಾ ತೋರಿಸಿ ಅಂತೇಳಿ ನಾನು ಥಿಯೇಟ್ರಿಗೆ ಸೇರೋದು ಒಂಥರ ಪವಾಡ. ಅದು ಡೈಲಿ ಸಿನಿಮಾ ನೋಡಬೇಕು. ಶಂಕರ್ ಗುರು 7ನೇ ಸತಿ ಸಿನಿಮಾ ನೋಡೋವಾಗಲೇ ಥಿಯೇಟ್ರ್ ಕೆಲಸಕ್ಕೆ ಸೇರಬೇಕು ಅನ್ನೋ ಆಸೆ ಬಂದ್ಬಿಡ್ತು. ವರ್ಷ ಕೆಲಸ ಕೊಟ್ಟರು ಮಾಡಕ್ಕೆ ರೆಡಿ ಇದೆ, ಸಿನಿಮಾ ನೋಡ್ಬೇಕು ಅಷ್ಟೇ. ನಾನು ಬಾತ್ರೂಮ್ ತೊಳಿಬೇಕು ಅಂತ ತೊಳಿತಿದ್ದೆ, ಸಿನಿಮಾ ನೋಡ್ಬೇಕಷ್ಟೇ. ಮತ್ತೆ ಅಪರ್ಣ ಥಿಯೇಟ್ರಲ್ಲಿ ಬಂಧನ ನಾನು ಒಂದು 50 ಸಲ ನೋಡಿರ್ಬೇಕು. ಹುಚ್ಚು, ಆ ಗಾಂಭೀರ್ಯ, ಆ ಒಂದು ಗತ್ತು, ಆ ಒಂದು ಸ್ಟೈಲು, ಆ ಒಂದು ಪ್ರೀತಿ, ಆ ಒಂದು ಮಮತೆ, ಒಂದೊಂದು ಓನ್ಲಿ ಫ್ಯಾಷನ್ ರಾಜ್ಕುಮಾರ್. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಇವತ್ತಿನ ಬಿಯಾಂಡ್ ಲಿಮಿಟ್ ಈ ಕಾರ್ಯಕ್ರಮಕ್ಕೆ ಅದೇ ಬಿಯಾಂಡ್ ಲಿಮಿಟ್ಸ್ನ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ವ್ಯಕ್ತಿ, ಬರೀ ವ್ಯಕ್ತಿ ಅಂತ ಹೇಳಿದರೆ ಅದಲ್ಲ, ಶಕ್ತಿ. ಸಾಗರ, ಆಕಾಶ, ಭೂಮಿ ಎಷ್ಟು ವ್ಯಾಪ್ತಿ ಇದೆಯೋ, ಸೊ ಅದಕ್ಕೆ ಬಿಯಾಂಡ್ ಲಿಮಿಟ್ ಆಗಿರುವಂಥ ಒಬ್ಬ ವ್ಯಕ್ತಿತ್ವ ನಮ್ಮ ಎದುರು ಕೂತ್ಕೊಂಡಿದ್ದಾರೆ. ಅವರ ಮನೆ, ಆಫೀಸು ಎಲ್ಲ ಆಗಿರುವಂಥ ಒಂದು ಜಾಗದಲ್ಲಿದ್ದೀವಿ ನಾವು. ಬಂದ ಕೂಡಲೇ ನನಗೆ ಫಸ್ಟ್ ಕೇಳಿದ್ದು, ಸರ್ ನಾವು ಭೇಟಿಯಾಗಿ ಎಷ್ಟು ವರ್ಷ ಆಯಿತು ಅಂತೇಳಿ. ಒಂದು 15 ವರ್ಷ ಆಗಿರ್ಬೋದಾ ಅಂತ. ಕರೆಕ್ಟಾಗಿ ಹೇಳಿದ್ರು, 20 ವರ್ಷ ಆಯ್ತು ಸರ್ ಅಂತೇಳಿ. ಸರ್ 20 ವರ್ಷದಲ್ಲಿ ನೀವು ಹಾಗೇ ಇದ್ದೀರಲ್ಲ, ಬದಲಾಗಲಿಲ್ಲ ಅಂತ ಹೇಳಿದಾಗ ಅವರು ನನಗೆ ನನಗೂ ಅದನ್ನೇ ಕೇಳಿದರು, ನೀವು ಹಾಗೆ ಇದ್ದೀರಿ ಅಂತೇಳಿ. ಸೊ 20 ವರ್ಷ ಹಿಂದಿನ ನಮ್ಮ ಭೇಟಿ ನಂತರ ನಾವು ಈ ಭೇಟಿ ಮಾಡಿದ್ದೀವಿ. ಸೊ ನಾನು ಹಾಗೇ ಇದ್ದೀನಿ ಅಂತ ಹೇಳಿದ್ದಾರೆ, ಮತ್ತು ಅವರು ಕೂಡ ಹಾಗೆ ಇದ್ದಾರೆ ಅಂತೇಳಿ. ಅವರ ಹೆಸರು BK ಶ್ರೀನಿವಾಸ್ ಅಲಿಯಾಸ್ ಬೆಂಕೋ ಶ್ರೀನಿವಾಸ್, ಬೆಂಕೋಶ್ರೀ. ಈ ಬೆಂಕೋಶ್ರೀ ಅಂದರೆ ಏನು ಅಂತೇಳಿ ಅಲ್ಲ, ವರ್ತನೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಮಸ್ಕಾರ. 20 ವರ್ಷದ ನಂತರ ಭೇಟಿಯಾಗಿದ್ದೀವಿ. ನಾವು ಬದಲಾಗಿಲ್ಲ, ವ್ಯಕ್ತಿತ್ವದಲ್ಲಿ ಏನು ಇದಾಗಿಲ್ಲ, ಆಕಾರದಲ್ಲಿ. ಗಣೇಶ್ ಕಾಸರಗೋಡು ಹೀಗಿದ್ದಾರೆ, ಶ್ರೀನಿವಾಸ್ ಅವರು ಹೀಗೆ ಇದ್ದಾರೆ. ಸೊ ಮತ್ತೆ ನಾವು 20 ವರ್ಷ ಹಿಂದೆಗೆ ಹೋಗೋಣ ಮಾತಾಡ್ತಾ. ಒಂದು ಗಂಟೆಯಲ್ಲಿ ಏನೇನು ಸಾಧ್ಯನೋ ಅಷ್ಟು ನಿಮಗೆ. ನಾನು ಒಂದು ಪ್ರಶ್ನೆ ಕೇಳಿದ್ರೆ ನೀವು 10 ಉತ್ತರ ಹೇಳುವಂಥ ವ್ಯಕ್ತಿತ್ವ, ನನಗೆ ಗೊತ್ತದು. ತುಂಬ ಅದ್ಭುತ ಒರೇಟರ್, ಖುಷಿಯಾಗುತ್ತೆ. ಸರ್ ಈಗ ಎಲ್ಲಿ ಬಂದು ನಿಂತಿದ್ದೀರಿ ಸರ್? ಈಗ ದಡದಲ್ಲಿದ್ದೀನಿ. ಇನ್ನು ದಡದ ಮೇಲೆ ನಿಂತಿದ್ದೀನಿ. ಓಕೆ. ಕಷ್ಟ ಆಯ್ತಾ ಮಧ್ಯೆ? ಈಜು? ಯಾರು ಈ ಬದುಕಬೇಕು ಅನ್ನೋ ಆಸೆ, ಸಾಯೋದಕ್ಕೆ ಇಷ್ಟ ಇಲ್ಲ, ಕಾಪಾಡೋರು ಯಾರು ಇಲ್ಲ, ಏನು ಮಾಡಬೇಕು? ಈಜಲೇಬೇಕು. ಸಾಯೋದಕ್ಕೆ ಇಷ್ಟ ಇಲ್ಲ, ಸಾಧ್ಯನೇ ಇಲ್ಲ. ಬಹಳಷ್ಟು ಆಸೆ ಇದೆ, ಸಹಾಯ ಮಾಡೋರು ಯಾರು ಇಲ್ಲ. ಏಕಾಂಗಿ ಬದುಕು, ಹೋರಾಟ, ಓಡಾಟ, ನಿರಂತರ ಓಡಾಟ, ಹೋರಾಟ. ಈಗ 63ನೇ ವರ್ಷ ನಡೀತಾ ಇದೆ ನನಗೆ. 63. ಓಕೆ. ನಾನು 11ನೇ ವಯಸ್ಸಿಂದನೂ ನಾನು ಇವತ್ತರೆಗೂ ಓಡಾಟ, ಹೋರಾಟ, ಒನ್ ಮ್ಯಾನ್ ಶೋ. ಓಕೆ. ಆಮೇಲೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಕಳ್ತನ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ನಾವು ಭಯ ಪಡಬೇಕು. ನಮ್ಮ ಕೆಲಸ ನಾವು ಮಾಡುವಾಗ ಅದು ಕೂಲಿ ಕೆಲಸ ಚಿಂತೆಯಲ್ಲಿ, ಭಿಕ್ಷೆ ಬಿಡಿದ್ರು ನಾಭಿಯಿಂದ ಕೇಳಬೇಕು, ಅಮ್ಮ ಅಂತ ಕೇಳಬೇಕು, ಆಕೋನಿಗೂ ಪ್ರೀತಿ ಬರ್ತದೆ. ಆ ಕಡೆ ನೋಡ್ಕೊಂಡು ನಾಭಿಯಿಂದ ಬರಬೇಕು, ಅಮ್ಮ ಅಂತ ಕೂಗ್ಬೇಕು. ಅವ್ನ ಕರುಳಕ್ಕಿಂತ ಎದುರುಗಡೆ ಭಿಕ್ಷೆ ಹಾಕೊಂಡು ಪ್ರೀತಿ ಬರಬೇಕು. ಅಮ್ಮ ಅಂತ ಕೂಗಿದಾಗ ಅವನಿಗೆ ಒಂಥರ ಅನುಕಂಪ ಬರಬೇಕು. ಅಯ್ಯೋ ಯಪ್ಪ ಭಿಕ್ಷೆ ಬಿಡ್ತಾನೆ, ಕೊಡ್ಬೇಕು. ನಾವು ದೌಲತ್ತಲ್ಲಿ ಭಿಕ್ಷೆ ಕೇಳಕ್ ಹೋದ್ರೆ ಯಾರು ಹಾಕೋದಿಲ್ಲ. ದೌಲತ್ತಲ್ಲಿ ಕೇಳಬಾರ್ದು, ಯಾವುದೇ ಕಾರಣಕ್ಕೂ ಕೇಳಬಾರ್ದು. ಇದು ಮೊದಲ ಪಾಠ. ಇಲ್ಲ, ನಾನೇನು ಹೇಳ್ತೀನಿ ಅಂದರೆ, ನಾನು ಓದೋಕ್ಕಾಗಲಿಲ್ಲ, ತುಂಬ ಇಷ್ಟ ಓದ್ಬೇಕಂತೇಳಿ. ಓಕೆ. ತುಂಬ ಬಡತನನೇ ನನ್ನ ಗಂಧ. ಅದು
ಬಡತನನೇ ನಮ್ಮ ಸೊ ಅದೇ ಅದೇ ಅದರ ಎದುರು ಸವಾಲಾಕಿ ಗೆದ್ದಿದ್ದು. 100%. ಹಾ. 100%. ಏನಾಗ್ತಾ ಇತ್ತು ಆಗ? ಇಲ್ಲಗಳೇ ನಮಗೆ ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ಫಾದರು ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡ್ರು. ಓದ್ಬೇಕು ಅನ್ನೋ ಭಾಳ ಇಷ್ಟ, ಓದ್ಸೋರಿಲ್ಲ. ಈಗ ಓದ್ಸಕ್ಕೆಲ್ಲ ಭಾಳ ಜನ ರೆಡಿ ಇದ್ದಾರೆ, ಓದಕ್ಕೆ ಇಲ್ಲ. ಈಗ ಓದೋರೇ ಇಲ್ಲ. ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿದ್ದವ್ರಿಗೆ ಕಡಲೆ ಎಲ್ಲ ಅಲ್ಲಿಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ನಾನು ಚಿಕ್ಕ ಹುಡುಗನಿಂದ ಲೈಫ್ನ ನಾನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಯಾವುದೇ ಕೆಲಸ ಮಾಡಲಿ, ಫಸ್ಟ್ ಹಸು ಕೆಲಸ ಮಾಡಕ್ ಹೋದೆ, ಆಮೇಲೆ ರಾಜ್ಕುಮಾರ್ ಸಂಘ ಮಾಡಿದೆ, ಆಮೇಲೆ ಥಿಯೇಟ್ರ್ ಕೆಲ್ಸಕ್ಕೆ ಸೇರಕ್ ಹೋದೆ, ಅಲ್ಲಿಂದ ಪಿಯರ್ಲೆಸ್ ಬಂದೆ, ಅಲ್ಲಿಂದ ಮಳ್ಳು ವ್ಯಾಪಾರ ಮಾಡಿದೆ, ಇಟ್ಟಿಗೆ ಗೂಡಾಕ್ತೆ, ಅಂದ್ರೆ ಎಲ್ಲ ಕೆಲಸ ಮಾಡಿದ್ದೀನಿ. ಏನೇನು ಕೆಲಸ ಇದೆ ಎಲ್ಲ ಕೆಲಸ ಮಾಡಿದ್ದೀನಿ, ಟೋಟ್ಲ್ ಕೆಲಸ ಮಾಡಿದ್ದೀನಿ. ಆಮೇಲೆ ಮನೆಗಳು ಕಟ್ ಮಾರಾಟ ಮಾಡಿದೆ, ಸೈಟ್ಗಳು ಬೇಕಾದಷ್ಟು ಕೊಟ್ಟೆ. 32 ಲೇಔಟ್ ಮಾಡಿದ್ದೆ, ಚಿಕ್ಕದು, 1-2 ಎಕರೆ, 3 ಎಕರೆ, 10 ಎಕರೆ, ಆ ಥರ ಒಂದು 300-350 ಎಕರೆವರೆಗೂ ಮಾಡಿದ್ದೆ. ಈಗ ಯಾವುದು ಮಾಡ್ತಾ ಇಲ್ಲ. ಸಿನಿಮಾಗೆ ಹೋದೆ, ನೋಡ್ಬೇಕಂತ ನೋಡ್ಬೇಕನ್ನೋ ಆಸೆ ಆಗೋಯ್ತು. ಹೋದೆ, ಅಲ್ಲಿ ಕೆಳಗಡೆ ಹೋದ ಪಾತಾಳದ ತಕ್ಕ ಹೋಗಿ ಬಂದೆ. ಓಕೆ. ಡೆಪ್ತ್ ನೋಡಿದೆ ಸಿನಿಮಾದಲ್ಲಿ. ಒಂದು 8 ಸಿನಿಮಾವರೆಗೂ ನನ್ನ ಸಂಸ್ಥೆಯಲ್ಲಿ ನಾನು ಮಾಡಿದ್ದೆ. ಅದಕ್ಕೊಂದು 4 ಸಿನಿಮಾಗೆ ನನಗೆ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಕೊಟ್ಟಿದ್ದಾರೆ. ಒಂದು ಹೆಮ್ಮೆ ಅದು. ಒಂದು ಲಿಸ್ಟ್ ಹೇಳ್ಬಿಡಿ ಸಿನಿಮಾದು. ಮೊದಲು ಮಂದಾಕಿನಿ ಮಾಡಿದ್ದೆ. ನನಗೆ ಭಾಳಷ್ಟು ಮೋಸ ಆಯ್ತು, ತುಂಬ ಮೋಸ ಆಯಿತು, ಬಹಳ ಮೋಸ ಆಯಿತು, ತುಂಬ ಮೋಸ ಆಯಿತು, ಪರ್ವತದಷ್ಟು ಮೋಸ ಆಯಿತು. ಮಂದಾಕಿನಿ ಅಲ್ಲಿಂದ ಬೇಡ, ಸಿನಿಮಾನೇ ಬೇಡ, ಸವಾಸನೆ ಬೇಡಪ್ಪ ಅಂತ ಮೀಡಿಯಾದವ್ರನ್ನೆಲ್ಲ ಕರೆಸ್ಬಿಟ್ಟು ಪ್ರಥಮಗೂ ಅಂತಿಮ ಕಾಣಿಕೆ ಅಂತ ಮೊಮೆಂಟ ಕೊಟ್ಟೆ. ಹೀಗೆ ಅಭಿಮಾನಿಗಳು ಇವಾಗಲೂ ನನ್ನ ಮನೇಲಿ ಕಾಪಾಡ್ಕೊಂಡಿದ್ದೇನೆ ಅಂತ ಎಲ್ಲ ಮೀಡಿಯಾದವರು ಹೇಳ್ತಾ ಇದ್ದಾರೆ. ಬರುವಾಗ ಮಾತಾಡ್ತಾ ಇದ್ದೆ. ಉಪೇಂದ್ರ ಅವರು ಒಂದು ಸಿನಿಮಾ, ಅದ ಹೆಸರು ಮರ್ತಿದ್ದೀನಿ, ಅದರ ಮುಹೂರ್ತಕ್ಕೆ ಆಹ್ವಾನ ಒಂದು ಫಲಕ ಮಾಡಿದ್ದಾರೆ. ಅದು 100 ಡೇಸ್ ಫಲಕ ಅಂದ್ರೆ ಅಷ್ಟು ಗ್ಯಾರಂಟಿ. ನಾನು ಇದು ಸಿನಿಮಾ 100 ಡೇಸ್ ಹೋಗ್ತದೆ. ಅದ್ರ ನಂತರ ನನಗೆ ವಿಲಕ್ಷಣವಾದ ಸಿಕ್ಕಿದ್ದು ನಿಮ್ಮ ಇದು ಫಲಕ. ಸಿನಿಮಾ ಬೇಡ, ಸಿನಿಮಾದವ್ರು ಸಾಹಸ ಬೇಡ ಅಂತ ಬಿಟ್ಟಿದ್ದೆ. ಹಿಂಗೆ ಎಲ್ಲ ಅಭಿಮಾನಿಗಳೆಲ್ಲ ಇದಾರಲ್ವೇ, ಬೆಳ್ಸಕ್ ಒಬ್ಬ ಬಂದ್ರೆ ಕಿಡ್ಸಕ್ಕೆ 100 ಜನ ಉಟ್ಕೊಂತಾರೆ. ಅಭಿಮಾನಿಗಳೆಲ್ಲ ಅವರೆಲ್ಲ ದೇವ್ರು ಸರ್, ಅವನ್ನೆಲ್ಲ ಇಟ್ಕೋಬೇಕು, ಜ್ಞಾಪಿಸ್ಬೇಕು. ನಿಮ್ಗೆ ಯಾರಾದ್ರೂ ಒಳ್ಳೇದ್ ಮಾಡಿದ್ರೆ, ಒಳ್ಳೆಯವ್ರು ಮಾಡಿದ್ರೆ ಅವ್ರನ್ನ ನೆನ್ಸ್ಕೊಳ್ಳಿ, ಯಾರಾದ್ರೂ ಕೆಟ್ಟದ್ ಮಾಡಿದ್ರೆ ಅವ್ರನ್ನ ನೆನ್ಸ್ಕೊಳ್ಳಿ. ಬೆಳೆಸಲಿಕ್ಕೆ ಹೌದೌದು ಕಣ್ಣ, ಯಾಕಂದ್ರೆ ಬೆಳೆ ದಾರಿ ಆಗುತ್ತಲ್ಲ ನಿಮಗೆ. ನಮ್ಗೆ ದಾರಿ ತೋರಿಸ್ಕೊಡಿದಲ್ಲಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ, ಹೆಂಗ್ ನಂಬಬೇಕು, ಯಾರು ನಂಬಾರ್ದು, ಏನಕ್ಕಾಗುತ್ತೆ ಅಂತ ಕೇಳ್ಬೇಕಲ್ಲ. ಇವತ್ತು ನಾನು ಸಿಕ್ಕಾಪಟ್ಟೆ ಮಾತಾಡ್ತೀನಿ, ಜನಗಳ ಜೊತೆ ಸೇರ್ತೀನಿ, ಕಳೆದಿದ್ದೀನಿ. ಈಗ ಒಂದು 15-17 ವರ್ಷ ಹಿಂದೆಗಡೆ ಈ ವಿದ್ಯೆ ಕಲಿಯಕ್ಕೆ 50 ಕೋಟಿ ರೂಪಾಯಿ ಕಳ್ಕೊಂಡೆ ನಾನು. ಇದು ಕಲಿಯೋದಕ್ಕೆ ಒಂದು 50 ಕೋಟಿ ರೂಪಾಯಿ ಕಳ್ಕೊಂಡೆ. ಈಗ ಯಾರಾದ್ರೂ ಬಂದ್ರೆ ನನ್ನ ಹತ್ರ ಬಂದ್ರೆ ಅವ್ರ ಹೆಸರುವಾಗಲೇ ಗೊತ್ತಾಗುತ್ತೆ, ಅವ್ರ ಸ್ಟೈಲ್ ಏನು ಅಂತ ಗೊತ್ತಾಗುತ್ತೆ. ಇಷ್ಟೇ, ಇದರಿಂದ ಹೋಗ್ಬಿಟ್ಟೆ ನಾನು. ಬೇಕು ಅಂತ ಹೋದೆ. ಆಳಷ್ಟಿದೆ ಅಂತ. ಹೌದು ಸರ್, ಓದೇ ಸರ್. ಹಿಂಗೆ ಮಾಡಿ ತುಂಬ ಕಷ್ಟ, ಭಾಳ ಕಷ್ಟ. ಆಮೇಲೆ 9ನೇ ಕ್ಲಾಸ್ ಪಾಸ್ ಆಯಿತು. ಎಂಪ್ಲಾಯ್ಮೆಂಟ್ ಕಾರ್ಡ್ ಯಾವುದು ಬರಲಿಲ್ಲ ನನಗೆ, ಜನತಾ ಬದಲು ಬರುತ್ತೆ ಅಂತ. ಅವ್ನು ಯಾರೋ ಹೋಗ್ದ, ನಿನ್ಗೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಬೇಕಂದ್ರೆ SSLC ಪಾಸ್ ಆಗಬೇಕು ಅಂತ. 3 ಸತಿ ಫೇಲು SSLC. 5ನೇ ಕ್ಲಾಸ್, 1ನೇ ಕ್ಲಾಸಿಂದ 4ನೇ ಕ್ಲಾಸು ಫಸ್ಟ್ ಕ್ಲಾಸು, 5ನೇ ಕ್ಲಾಸಿಂದ 7ನೇ ಕ್ಲಾಸು ಫಸ್ಟ್ ಕ್ಲಾಸು, 8, 9 ಜಸ್ಟ್ ಪಾಸು, 10th ಫೇಲು. ಅದೆಂತ ಹಾಗೆ? ನಾನು ಗೌರ್ಮೆಂಟ್ ಸ್ಕೂಲಲ್ಲಿ, ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಬಡಿಸ್ತಾನೆ ಜಾಸ್ತಿ. ಹಸು ಕಟ್ಕೋಬೇಕು, ಸ್ಕೂಲ್ಗೆ ಹೋಗ್ಬೇಕು, ಹಾಲು ಮಾರಬೇಕು, ಇವೆಲ್ಲ ಕಮಿಟ್ಮೆಂಟ್ ಇತ್ತು. ಬೇಡ ಅಂತಿದ್ದಾಗ ಒಬ್ಬ ಹಿಂಗೆ ಥಿಯೇಟ್ರಿಗೆ ಸಿನಿಮಾ ನೋಡೋಕೆ ಬಂದವರು, ಸಿನಿಮಾ ನೋಡೋ ಹುಚ್ಚು, ಸಿನಿಮಾ ತೋರಿಸಿ ಅಂತೇಳಿ ನಾನು ಥಿಯೇಟ್ರಿಗೆ ಸೇರೋದು ಒಂಥರ ಪವಾಡ. ಅದು ಥಿಯೇಟ್ರಿಗೆ ಸೇರಿದ್ದೇ ಒಂಥರ ಪವಾಡ. ಹುಚ್ಚು ಅಂದರೆ ಹುಚ್ಚು, ನನಗೆ ಸಿನಿಮಾ ಭಾಳ ಹುಚ್ಚು. ಡೈಲಿ ಸಿನಿಮಾ ನೋಡಬೇಕು. ಶಂಕರ್ ಗುರು 7ನೇ ಸತಿ ಸಿನಿಮಾ ನೋಡೋವಾಗಲೇ ಥಿಯೇಟರ್ ಕೆಲಸಕ್ಕೆ ಸೇರಬೇಕು ಅನ್ನೋ ಆಸೆ ಬಂದ್ಬಿಡ್ತು. ಸಾಗರ ಸಿನಿಮಾ ನೋಡ್ಲಿಕ್ಕಾಗಿ ಪೊಲೀಸರು ಎಳೆದಾಕ್ಬಿಟ್ರು, ಮೋರಿಗೆ ಬಿದ್ದುಬಿಟ್ಟೆ. ಹಳೆ ಸೈಕಲ್ಲು, ಅದು ಹೆಚ್ಚು ಕಡಿಮೆ ದಿನಕ್ಕೊಂದು 15 ಸಲ ಚೈನ್ ಬಿಚ್ಚೋಗ್ಬಿಡೋದು. ಯಾವಾಗ ಕೈಯಲ್ಲಿ ಆಯಿಲ್ಲು ಹುತ್ತಲ್ಲಿ ಯಾವಾಗ ಎಳ್ದಾಕರು ಥಿಯೇಟರ್ ಸೇರಿದೆ, ಫ್ರೀ ಸಿನಿಮಾ ನೋಡ್ಬೋದಲ್ಲ ಹುಚ್ಚಲ್ಲಿ. ಆ ಥಿಯೇಟ್ರಿಂದಾನೇ ಸ್ಟಾರ್ಟ್ ಮಾಡಿದೆ, ಸಾಗರಿಂದ ಸ್ಟಾರ್ಟ್ ಮಾಡಿದೆ. ಕೆಲಸ ಖಾಲಿ ಇದೆಯಾ ಅಂತ ಕೇಳಕ್ಕೆ. ಅವತ್ತಿಗೆ ಬೇಕಾದಷ್ಟು ಥಿಯೇಟ್ರ್ ಇತ್ತು, ತುಂಬ ಥಿಯೇಟ್ರ್ ಇತ್ತಾವ. ಸಾಗರು, ಹಿಮಾಲಯ, ಮೆಜೆಸ್ಟಿಕ್ಕು, ಕೆಂಪೇಗೌಡ, ಮೇನಕ, ಕಲ್ಪನಾ, ಅಲಂಕಾರು, ನರ್ತಕಿ, ಸ್ವಪ್ನ, ಸಂತೋಷು, ಅಲಂಕಾರು, ತ್ರಿವೇಣಿ, ಅಪರ್ಣ, ಈ ಥರ ಎಲ್ಲ ಇದು ಎಲ್ಲ ಥಿಯೇಟ್ರಿಗೂ ಹೋದೆ. ಥಿಯೇಟ್ರ್ ಕೆಲಸ ಎಲ್ಲೂ ಕೊಡಲಿಲ್ಲ ನನ್ನದು. ಯಾವ ಕೆಲಸ ಆದರೂ ಉಡ್ಸೋ ಕೆಲಸ ಕೊಟ್ಟರು ಮಾಡಕ್ ರೆಡಿ ಇದೆ. ಸಿನಿಮಾ ನೋಡ್ಬೇಕಷ್ಟೇ. ನಾನು ಬಾತನ್ನು ತೊಳಿಬೇಕು ಅಂತ ತೊಳಿತಿದ್ದೆ, ನಾನು ಸಿನಿಮಾ ನೋಡ್ಬೇಕಷ್ಟೇ. ನನಗನ್ಸುತ್ತೆ ಅಪರ್ಣ ಥಿಯೇಟರ್ಲಿ ಬಂಧನ ನಾನು ಒಂದು 50 ಸಲ ನೋಡಿರ್ಬೇಕು. ಹುಚ್ಚು ಇನ್ನೇ ಇವಾಗೆಲ್ಲ ಸರ್, ಹೋದ್ವಾರ 16 ಸಿನಿಮಾ ರಿಲೀಸ್ ಆಗಿದೆ ಸರ್. ಯಾವ ಸಿನಿಮಾ ಹೆಸರೇ ಗೊತ್ತಿಲ್ಲ ಸರ್ ಇವಾಗ. ಪ್ರತಿ ಪ್ರೊಡ್ಯೂಸರ್ ಪಾಪ ನನ್ಗೆ ಅಯ್ಯೋ ಅನ್ನಿಸುತ್ತೆ. ಥಿಯೇಟರ್ ಟಿಕೆಟ್ ನೋಡೋರಿಗೆ 100 ರೂಪಾಯಿ ಟಿಕೆಟ್ ಫ್ರೀ, ಆಮೇಲೆ ಮಧ್ಯಾಹ್ನ ಬಿರಿಯಾನಿ. ಸಿನಿಮಾ ನೋಡ್ಬೇಕು. ಯಾವ ಕರ್ಮ ಸರ್ ಇದು, ಯಾವ ಕರ್ಮ ಸರ್. ಬಹಳ ಕಷ್ಟ ಸರ್. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಸರ್. ಈಗ ನಾವು ಹಿಂದೆ ಹೋಗುವ ಅಭಿಮಾನಿ ಸಂಘ ಅಂತ ಹೇಳಿದ್ರೆ ರಾಜ್ಕುಮಾರ್,
ಅದು ಹೆಂಗಾಯಿತು? ನಮಗೆ ಒಬ್ಬ ರಮೇಶ್ ಸುರ್ವೆ ಅಂತಿದ್ದ. ಹಾಂ. ನಾವು 4 ಗಂಟೆಗೆ ಹಸು ಕೆಲಸ ಮುಗ್ದೋಗ್ಬಿಡೋದು. ಎಲ್ಲ ಒಂದು ಕಡೆ ಸೇರ್ತಿದ್ದು. ಏನು ಮಾಡಬೇಕು ಅಂತ ಹೇಳಿದಾಗ 80ನೇ ಇಸ್ವಿನಲ್ಲಿ 1980 ಅಭಿನವ ಸಂಘ ಮಾಡೋಣ ಅಂತೇಳಿ. ಓಕೆ. ಅವು ಅಭಿನವ ಆದಿಶೇಷ ಡಾಕ್ಟರ್ ರಾಜ ಅಭಿಮಾನಿ ಸಂಘ ಅಂತ. ಆಗ ನಮ್ಮ ಹೆಡ್ ಆಫೀಸ್ ಎಲ್ಲಿತ್ತು ಅಂದರೆ ಗಾಂಧಿ ಬಜಾರ್ಲಿತ್ತು, ಸಾರಿ ಗಾಂಧಿನಗರದಲ್ಲಿತ್ತು. ಈ ನಮ್ಮ ಟಿ ವೆಂಕಟೇಶ್ ಇದಾರಲ್ಲ, ಹೌದು, ಈ ಸಂಜೆ ವೆಂಕಟೇಶ್ ಹೌದೌದು ಪತ್ರಿಕೆ, ಅವರು ಶಿವಶಂಕರ್ ಅಂತ ಒಬ್ಬರಿದ್ದಾರೆ, ಅವರು ಸಾರಾ ಗೋವಿಂದ್. ಈ 3 ಜನ ಏನು ಕೆಲಸ ಅಂದ್ರೆ ಅಂಬಾಸಿಡರ್ ಕಾರು. ಕರ್ನಾಟಕದಲ್ಲಿ ಎಲ್ಲ ಸಂಘ ಓಪನ್ ಆಗುತ್ತೆ ಅವರೇ ಉದ್ಘಾಟನೆ ಮಾಡಬೇಕು. ಓಕೆ. ಅವರೇ ಉದ್ಘಾಟನೆ ಮಾಡಬೇಕು. ಹಂಗೆ ಒಂದು ಸಂಘ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ಮುಖಾಂತರ ಒಂದು ಸಂಘ ಸ್ಥಾಪನೆ ಮಾಡೋದು, ಈ ರಾಜ್ಯೋತ್ಸವ ಮಾಡೋದು, ಗಣೇಶನ್ ಕೂಡಿಸೋದು ಮಾಡ್ತಾ ಇದ್ದು. ಅಲ್ಲಿಂದ ಥಿಯೇಟ್ರಿಗೆ ನೀವು ಮಾಡಬೇಕಾದ್ರೆ ಕೆಲಸ ಮಾಡ್ತಿರ್ಬೇಕಾದ್ರೇನೆ ನನಗೆ ಸಿನಿಮಾ ನೋಡೋ ಭಾಳ ಹುಚ್ಚಿತ್ತಲ್ಲ. ಡೈಲಿ ಸಿನಿಮಾಗೆ ಹೋಗ್ತಿದ್ನಲ್ಲ, ಸಾಗರ್ ಥಿಯೇಟ್ರಲ್ಲಿ ಯಾವಾಗ ಅವಮಾನ ಆಗೋಯ್ತು ನನಗೆ. ಶಾಂತಲದಲ್ಲಿ ತುಂಬ ಕಾರಣ ನಮ್ಮ ಯಜಮಾನರು ಪರ್ವತಾಯಪ್ಪ ಆರ್ ವೀರಣ್ಣ ಅಂತೇಳಿ, ಅವರು ತುಂಬ ಬಡತನದಲ್ಲಿ ಬೆಳೆದವರು. ಇವತ್ತು ಎಲ್ಲಿಂದ್ರು ಆ ಥರ ಥಿಯೇಟ್ರು, ಆ ಥರ ಓನರು, ಆ ಥರ ನಾನು ಯಾವ ಥಿಯೇಟ್ರು ನೋಡಿಲ್ಲ. ಇವಾಗ ವೀರೇಶ್ ಹೋಗಿ ಇದೆ, ಶಾಂತಲ್ ಹೋಗಿ ವೀರೇಶ್ ಆಗಿದೆ, ವೀರೇಶ್ ಆಗಿದೆ. ನನಗೂ ನಮ್ಮ ದೊಡ್ಡವ್ರಿಗೂ ನಮ್ಮ ಕೈ ಅವ್ರ ವೈಫು ಕಮಲಾಕ್ ಅಂತಿದ್ದಾರೆ, ನನಗೂ ಅವ್ರಿಗೂ ಭಾಳ ಸಂಬಂಧ. ಚಂದ್ರು ಏನಂತದಿಲ್ಲ, ಅವರು ಕಾಲೇಜ್ಗೆ ಹೋಗ್ತಾ ಇದ್ರು. ನಾನು ಅವ್ರ ನೆರಳಲ್ಲಿ ಬೆಳೆದವನು, ವೀರಣ್ಣ ಅವ್ರ ನೆರಳಲ್ಲಿ ಬೆಳೆದವನು ನಾನು. ರಾಜ್ಕುಮಾರ್ ಭೇಟಿಯಾಗಿದ್ದೀರಾ? ರಾಜ್ಕುಮಾರ್ನ ಒಂದು ದಿವಸ ಭೇಟಿಯಾಗಿದೆ, ಒಂದೇ ದಿನ ಅವ್ರ ಜೊತೆ ಊಟ ಮಾಡಿದ್ದೆ. ಸಿನಿಮಾ ಯಾವುದಂದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ಲಿ ಅಂದ್ರೆ ರಾಜನ್ಸ್ ಪ್ರಿಂಟಿಂಗ್ಸ್ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವಾಗೆಲ್ಲ ಕ್ಯಾರಿ ಒನ್ ಪಾರಿ ಒನ್ ಏನಿರಲಿಲ್ಲ, ಮರದ ಕೆಳಗಡೆ ಚೇರ್ ಹಾಕೊಂಡು ಕುತ್ಕೊಳ್ಳೋರು. ಆ ಗಾಂಭೀರ್ಯ, ಆ ಒಂದು ಗತ್ತು, ಆ ಒಂದು ಸ್ಟೈಲು, ಆ ಒಂದು ಪ್ರೀತಿ, ಆ ಒಂದು ಮಮತೆ, ಒಂದೊಂದು ಫ್ಯಾಷನ್ ರಾಜ್ಕುಮಾರ್. ಇವತ್ತೆಲ್ಲ ಬಹಳ ಕಷ್ಟ ಸರ್. ಇವತ್ತು ಅವ್ರ ಜೊತೆ ಒಂದ್ಸಲಿ ಊಟ ಮಾಡಿದೆ. ಬನ್ನಿ, ಯಾರೋ ಹೇಳಿದ್ರು ಹಿಂಗೆ ನಿಮ್ಮ ಅಭಿಮಾನಿಗಳು ಒಂದು ಜನ್ಮಕ್ಕೆ ಸಾಕೋದು, ಒಂದು ಮಾಡಿದ್ರು. ವಿಷ್ಣು ಸಹ ಜೊತೆ 1-2 ಸಲ ಊಟ ಮಾಡಿದ್ದೀನಿ, ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀನಿ. ಯುವ ದಸರಾ ಕಾರ್ಯಕ್ರಮದಲ್ಲಿ ನನಗೆ, ನಮ್ಮ ಕೊಬ್ಬರಿ ಮಂಜನ್ಗೆ, ಗಣೇಶ್ಗೆ, ಸುದೀಪ್ಗೆ, ವಿಷ್ಣು ಸಾರ್ಗೆ ಯುವ ದಸರಾದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಸನ್ಮಾನ ಮಾಡಿದರು. ಇವತ್ತು ನಾನು ಯೂಶಲಿ 5:30 6 ಗಂಟೆ ಒಳಗಡೆ ಮನೆ ಸೇರ್ಕೊಂತೀನಿ. ಬಿಫೋರ್ ಸನ್ ಸೆಟ್ಗೆ ಮನೆಗೆ ಹೋಗಿರ್ತೀನಿ ನಾನು. 6 ಗಂಟೆ ಮೇಲೆ ಈಚೆ ಬರಲ್ಲ. ಜರ್ನಿ ನೈಟ್ ಟೈಮ್ ಮಾಡೋದೇ ಇಲ್ಲ. ಅದು ಕಾರಣ ವಿಷ್ಣು ಸಾರ್. ಏನದು? ನನಗೆ ಮೈಸೂರಲ್ಲಿ ಯುವ ದಸರಾ ಕಾರ್ಯಕ್ರಮದಲ್ಲಿ ಹೋಗೋದು, ನಮಗೆಲ್ಲ ಸನ್ಮಾನ ಆಯಿತು. ಲಲಿತ್ ಮಹಲಲ್ಲಿ ಊಟಕ್ಕೆ ಇಟ್ಕೊಂಡಿದ್ರು, ಊಟ ಎಲ್ಲ ಆಯಿತು. ನಾನು ನೈಟ್ ಅಂದರೆ ಎಲ್ಲೂ ಇರೋದಿಲ್ಲ, ಜರ್ನಿ ಮಾಡಿಬಿಟ್ಟೆ. ಬೆಳಗ್ಗೆ ನಮ್ಮ ಕಲ್ಯಾಣ ಮಂಟಪಕ್ಕೆ ಬಂದೆ. ಒಂದು 9-9:30 ಫೋನ್ ಬಂತು. ನಮ್ಮ ಚೇತನ್ ಇದೆ, ನಮ್ಮ ಮಂದಾಕಿನಿ ಸಿನಿಮಾ ಹೀರೋ. ಸರ್ ಫ್ರೆಂಡ್ ಯಾರು ಮಾತಾಡಿ ಸರ್ ಅಂದರು. ಅವರು ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಅಂತಂದರು. ಸರ್ ನಮ್ಗೆ ಚೆನ್ನಾಗಿದ್ದೀನಿ, ತಾವ್ಯಾರೋ ಗೊತ್ತಾಗಲಿಲ್ಲ ಅಂದೆ. ಕಂಡಿದ್ದೀರಿ ಸರ್ ನೋಡೋಣ ಅಂತಂದರು. ಸರ್ ಖಂಡಿತ ಗೊತ್ತಾಗ್ತಾ ಇಲ್ಲ ಅಂದೆ. ನನ್ನ ವಿಷ್ಣುವರ್ಧನ್ ಅಂತ ಕರೀತಾರೆ. ಸರ್ ಹೇಳಿ ಸರ್ ಎಲ್ಲಿದ್ದೀರಿ ಸರ್ ನೀವು ಅಂದರು. ಮನೆ ನಮ್ಮ ಕಲ್ಯಾಣ ಮಂಟಪದಲ್ಲಿ ಇದ್ದೀನಿ ಅಂದೆ. ಎಷ್ಟು ಗಂಟೆ ಪ್ರಯಾಣ ಮಾಡಿದ್ರಿ ಸರ್ ನೀವು ಅಂದರು. ನೈಟ್ ಹೊಟ್ಪಡೆಗಳು. ಏನು ಗನಂದಾರಿ ಕೆಲಸ ಇತ್ತು ಸರ್ ನಿಮಗೆ? ನೈಟ್ ಪ್ರಯಾಣ ಮಾಡೋದು ಏನಿದೆ ಸರ್? ನೀವು ಬಿಡಿ ಸರ್, ನೀವು ಸತ್ತೋಗಿ ಸರ್, ನೀವು ನಂಬ್ಕೊಂಡು ಎಷ್ಟು ಜನ ಇದ್ದಾರೆ ಸರ್, ಹೆಂಗೆ ಸರ್ ಪ್ರಯಾಣ ಮಾಡ್ತೀರಾ ನೀವು? ನಮಗೆ ಮಾತು ಕೊಡಿ ಸರ್, ನೀವು ಯಾವತ್ತು ನೈಟ್ ಪ್ರಯಾಣ ಮಾಡಿಬಿಡಿ ಸರ್ ನೀವು ಅಂತ ಅಂದರು. ನಾನು ನೈಟು ನಾನು ಪ್ರಾಮಿಸ್ ಮಾಡಿದೆ, ಇಲ್ಲ ಸರ್ ಯಾವುದೇ ಕಾರಣಕ್ಕೂ ರಾತ್ರಿ ಪ್ರಯಾಣ ಮಾಡಲ್ಲ ನಾನು. ನನ್ನ ಜರ್ನಿ ಏನಿದ್ರು ಬಿಫೋರ್ 9 o'clock, ಎಮರ್ಜೆನ್ಸಿ ಇದ್ರೆ 9 ಗಂಟೆ ಅಥವಾ 10 ಗಂಟೆಗೆ ಬರಲಿ. ಅವತ್ತು ಮೈಸೂರಿಂದ ಬಂದಾಗ ಬೆಳಗಿನ 1 ಗಂಟೆ ಏನಂತ ಅವತ್ತು ಅವ್ರಿಗೆ ಮಾತು ಕೊಟ್ಟೆ ಸರ್. ದೊಡ್ಡ ವ್ಯಕ್ತಿಗಳು ಸರ್. ಏನೋ ಸಿನಿಮಾ ಸ್ವಲ್ಪ ಇಷ್ಟೋ ನಡೀತಾ ಇತ್ತೆ, ಒಂದು ಗೌರವ ಇದೆ ಅಂತ ಹೇಳಿದ್ರೆ ಅವತ್ತಿನ ರಾಜ್ಕುಮಾರ್, ಅವತ್ತಿನ ವಿಷ್ಣುವರ್ಧನ್, ಅವತ್ತಿನ ಶಂಕರ್ ನಾಗು ಅವರೆಲ್ಲ ಮಾಡಿಟ್ಟಿದ್ದೆ. ಅಂಬರೀಷ್ ಇವರೆಲ್ಲ ಇದ್ದಾರಲ್ಲ, ಅವರೆಲ್ಲ ರವಿಚಂದ್ರನ್ ಇವರೆಲ್ಲ ಇದ್ದಾರಲ್ಲ, ತುಂಬ ಸಿನಿಮಾಗೋಸ್ಕರ ಅವ್ರನ್ನೇ ಅರ್ಪಣೆ ಮಾಡ್ಕೊಂಡಿದ್ದಾರೆ ಸರ್. ಆ ಒಂದು ಇದು ಯಾರಿಗೂ ಬರೋದಿಲ್ಲ. ಅವತ್ತಿನ ಸಿನಿಮಾ ಸ್ಟೈಲು ಹಾಗೆ ಇತ್ತು ಸರ್. ಆ ಸಿನಿಮಾ ಸ್ಟೈಲ್ ಇತ್ತಲ್ಲ, ತೆಗಿಬೇಕಾದ್ರೆ ಭಾಳ ಚೆನ್ನಾಗಿತ್ತು. ನಾನು ಕಣ್ಣಾರೆ ನೋಡಿದ್ದೀನಿ. ಯಾಕೆ ನನಗೆ ರಾಜ್ಕುಮಾರ್ ಸಂಸ್ಥೆಗೆ ಒಂದು ಸಂಬಂಧ ಇತ್ತು. ಕಾರಣ ಏನಂದರೆ ನನಗೋದಕ್ಕೆ ಸಂಬಂಧ ಇಲ್ಲ. ನಾನು ಥಿಯೇಟರ್ ಬುಕಿಂಗ್ ಕ್ಲರ್ಕ್ ಅಷ್ಟೇ. ಅಲ್ಲಿ ಅಕೌಂಟೆಂಟು, ಸೂಪರ್ವೈಸರು, ಟಿಕೆಟ್ ಕೊಡೋದು, ಕ್ಯಾಸ್ಟ್ 2 ಥಿಯೇಟ್ರು ಕ್ಯಾಸ್ಟ್ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ನಾನು ನಮ್ಮ ಫ್ರೆಂಡ್ ಒಬ್ರು ಇದ್ರು ಮಾಡ್ತಾ ಇದ್ದು. ತುಂಬ ನಂಬಿದ್ರು ನಮ್ಮ ಯಜಮಾನರು ನಮ್ಮ ಥಿಯೇಟ್ರನ್ನ ವಜ್ರಶ್ರೀ ರಿಲೀಸ್ ಕೊಟ್ಬಿಟ್ಟಿದ್ರು, ವಜ್ರಶ್ರೀ ಕಂಬೈನ್ಸ್ಗೆ. ನಾವು ಯಾರೇ ಡೇಟ್ ತಗೋಬೇಕಾದ್ರೆ ವಜ್ರಶ್ರೀಗೆ ಹೋಗ್ಬೇಕು, ನಮ್ಮ ಯಜಮಾನರು ಕೊಡಂಗಿಲ್ಲ. ನಾವು ಶೇರ್ ಅವ್ರು ಕಳಿಸ್ತೀವಿ, ನಾವು ಫಿಕ್ಸ್ ಆಗೋಗಿತ್ತು. ಶೇರ್ ಲೀಸು ಕೊಟ್ಟಿದ್ಮೇಲೆ ಡೇಟ್ ಎಲ್ಲ ಅವರೇ ಕೊಡಬೇಕು, ವಜ್ರೇಶ್ವರಿಗೆ ಕೊಡಬೇಕು. ಆಗ ಕಾಶಿನಾಥ್ ಮ್ಯಾನೇಜರು ಅಲ್ಲಿಗೆ ವಜ್ರೇಶ್ವರಿಗೆ, ಆಮೇಲೆ ಮುನಿಯಪ್ಪ, ಆಮೇಲೆ ನಮ್ಮ ಪಾಂಡುರಂಗ ಅವರು
ಚಿನ್ನೇಗೌಡರು. ಚೆನ್ನೇಗೌಡರು. ಆಗ ವಜ್ರೇಶ್ವರಿ, ನಾನು ವಜ್ರೇಶ್ವರಿಗೆ ನಾನು ತುಂಬ ಹೋಗ್ತಿದ್ದೆ ಸರ್. ಹಾಂ ಹಾಂ ಹಾಂ. ವಜ್ರೇಶ್ವರಿಗೆ ಹೋಗ್ತಾ ಇದ್ದೆ. ಅಲ್ಲಿ ಮ್ಯಾನೇಜರ್ ಒಬ್ಬ ಶಿವ ಅಂತಿದ್ದ. ಓಕೆ. ನಮಗೆ ಇವಾಗೆಲ್ಲ ನೀವು ಸ್ಲೈಡ್ಸು ಶಾರ್ಟ್ ಅವಾಗೆಲ್ಲ ಸ್ಲೈಡ್ ಕೊಡೋರು ಥಿಯೇಟ್ರಿಗೆ ಇಂಟ್ರೋಲ್ಗೆ ಹಾಕೋದಕ್ಕೆ, ಫೋಟೋ ಕಾರ್ಡ್ಸು DR ಎಲ್ಲ ಮುಂಚಿತ 2 ವಾರ ಮುಂಚೆ ಕೊಡೋರು. 3 ತಿಂಗಳಿಗೆ 6 ತಿಂಗಳು ಒಂದೊಂದು ಸಿನಿಮಾ ರಿಲೀಸ್ ಆಗೋದು. ಬೇರೆ ಸಿನಿಮಾ ಬರ್ತಾ ಇರಲಿಲ್ಲ, ನೋಡಿದ್ದೇ ನೋಡೋದು. ಆಮೇಲೆ ಸಿನಿಮಾಗಳು ತೆಗಿಯಂಗಿರಲಿಲ್ಲ ಸರ್. ಅವಾಗೆಲ್ಲ ಯಾವುದೇ ಸಿನಿಮಾ ಬರಲಿ ಸರ್, ಯಾವುದೇ ಸಿನಿಮಾ ಬರಲಿ 100 ಡೇಸ್. ರಾಜ್ಕುಮಾರ್ ಸಿನಿಮಾ 100 ಡೇಸ್ ಫಿಕ್ಸ್ ಬಿಡಿ. ಅಂಬರೀಷ್ ಸಿನಿಮಾ, ಸಾರಿ ವಿಷ್ಣುವರ್ಧನ್ ಸಿನಿಮಾ, ರಾಜ್ಕುಮಾರ್ ಬಿಟ್ಟರೆ ವಿಷ್ಣುವರ್ಧನ್ ಸಿನಿಮಾ. ಅದು ಬಿಟ್ಟರೆ ಅನಂತ್ನಾಗ್ ಸಿನಿಮಾ ಲೇಡೀಸ್ ಜಾಸ್ತಿ ಬರೋರು ನಮ್ಮ ಥಿಯೇಟ್ರಿಗೆ. ಅನಂತ್ನಾಗ್ ಸಿನಿಮಾ ಲೇಡೀಸ್ ತುಂಬ ಜನ ಬರೋರು. ಲೇಡೀಸ್ ಅಂದರೆ ಅನಂತ್ನಾಗ್ ಸಿನಿಮಾ, ಈಗ ಮುಳ್ಳಿನ ಗುಲಾಬಿ, ಶ್ವೇತಾ, ಇದು ತುಂಬ ಸಿನಿಮಾ ಬರುತ್ತಲ್ಲ, ಭಾಳಷ್ಟು ಸಿನಿಮಾ ಅನಂತ್ನಾಗ್ ಅವ್ರದ್ದು ಓಡೋದು. ನಮ್ಮ ಶಾಂತಲಾ ಥಿಯೇಟ್ರಲ್ಲಿ ಕನ್ನಡ, ಬೇರೆ ಭಾಷೆ ಆಗ್ತಾ ಇರಲಿಲ್ಲ ಸರ್. ಹಂಗೆ ನಾವು ಥಿಯೇಟ್ರಲ್ಲಿ ಕೆಲಸ ಮಾಡಿ, ಥಿಯೇಟ್ರಲ್ಲಿ ಅವ್ರು ಬೇಜಾರಾಗಿ ಕಳಿಸಿರೋದು ಕೆಲಸಗಾರರು, ಅಥವಾ ಇವ್ರು ನೊಂದು ಬಿಟ್ಟಿರೋದು ಬೇರೆ. ಆ ಥಿಯೇಟ್ರಲ್ಲಿ ಮಾಡೋಕ್ಕಾಗಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದ ಗಂಡು ಹುಡುಗ ನಾನು ಒಬ್ಬನೇ ಸರ್. ನಿಮ್ಮ ಥಿಯೇಟ್ರ್ ಕೆಲಸ ಮಾಡೋಕ್ಕಾಗಲ್ಲ, ರಾಜೀನಾಮೆ. ಥಿಯೇಟ್ರ್ ಕೆಲಸ ಸೇರಕ್ಕೆ ಎಷ್ಟು ಆಸಕ್ತಿ ವಹಿಸಿದ್ನೋ ಅಷ್ಟೇ ಆಸಕ್ತಿಯಿಂದ ರಾಜೀನಾಮೆ ಕೊಟ್ಬಿಟ್ಟು ಈಚೆ ಬಂದೆ ಸರ್. ಆ ಸಿನಿಮಾನೇ ಸರ್ ಅದು. ನಮ್ಮ ಥಿಯೇಟ್ರ್ಗಳು ನಾವು ಬಾಳದ್ವಲ್ಲ ಸರ್ ಆ ಸಿನಿಮಾ. ನಾನು ಡಿ ಸಿ ಆರ್ ಅಲ್ಲಿ 100ನೇ ಚಿತ್ರಮಂದಿರ ಭರ್ತಿಯಾಗಿದೆ, 120ನೇ ಚಿತ್ರಮಂದಿರ ಭರ್ತಿಯಾಗಿದೆ, 150ನೇ ಚಿತ್ರಮಂದಿರ ಭರ್ತಿಯಾಗಿದೆ. ಅದರಲ್ಲಿ ನಮ್ಮ ಆನಂದು, ರಥಸಪ್ತಮಿ, ಮನೆ ಮೆಚ್ಚಿದ ಹುಡುಗಿ, 400ನೇ ಚಿತ್ರಮಂದಿರ ಭರ್ತಿಯಾಗಿದೆ. 100 ಡೇಸ್ ಕಂಟಿನ್ಯೂಸ್, ಒಂದು ದಿನ ಬ್ರೇಕ್ ಇಲ್ಲ ಸರ್ ಸಿನಿಮಾ. ಅದು ಸಿನಿಮಾ. ಈಗೆಲ್ಲ 3 ದಿನ ಅಮೋಘ 3ನೇ ದಿನ ಅಂತೆ. ಮತ್ತೆ ನೀವು ಸಿನಿಮಾ ಕೇಳಿದ ಮೇಲೆ ಅಂತ ಸಿನಿಮಾ ಯಾಕೆ ಮಾಡಿಲ್ಲ ಮತ್ತೆ ಸರ್? ಏನಾಗಿದೆ ಅಂದರೆ ನಂಬಿಕೆ ಸರ್ ಇದು. ಈಗ ನೋಡಿ, ಉದಾಹರಣೆ ಕೇಳ್ತೀನಿ. ಇವತ್ತು ನಾನು ಮೊನ್ನೆ ಯಾವುದೋ ನಮ್ಮ ಟಿವಿಲಿ, ಕರ್ನಾಟಕ ಟಿವಿಲಿ ಮಾತಾಡ್ತಿದ್ದೆ. ಸಿನಿಮಾ ಸೂಪರ್ ಹಿಟ್ ಆಯಿತು ಅಂದರೆ ಅದಕ್ಕೆ ಕಾರಣ ಬಂದು ಡೈರೆಕ್ಟ್ರು ಸರ್. ಸೂಪರ್ ಫ್ಲಾಪ್ ಆಯಿತು ಅಂದರೆ ಅದಕ್ಕೆ ಕಾರಣ ಬಂದು ಡೈರೆಕ್ಟ್ರು ಸರ್. ಕಾರಣ ಏನಂದರೆ, ಈಗ ನಿಮ್ಮ ಮನಸ್ಸಲ್ಲಿ ಏನಿದೆ, ಯಾರು ಕಂಡಿದ್ದೀರಿ, ನೀವೇನು ಪ್ರಶ್ನೆ ಕೇಳಬೇಕು, ನಾನೇನು ಉತ್ತರ ಕೊಡ್ಬೇಕು, ನನಗೇನು ಗೊತ್ತಿದೆ. ನೀವು ಸಿನಿಮಾ ಮಾಡಬೇಕು ಅಂತ ಹೋಗ್ತೀರಾ, ಆ ಸೀನ್ ಯಾಕೆ ತೆಗಿಬೇಕು ಅಂತ ನಾನೇ ಕೇಳಬೇಕು ನಿಮಗೆ. ಅವತ್ತಿನ ಕಾಲದಲ್ಲಿ ಏನು ಅಂದರೆ, ನಾನು ಕಣ್ಣಾರೆ ಕಂಡಿದ್ದು ರಾಜ್ಕುಮಾರ್ ಮನೆಯಲ್ಲಿ ಅಣ್ಣವರು, ವರದಣ್ಣವರು, ಪಾರ್ವತಮ್ಮವರು, ಕತೆ ಬರೆಯೋರು, ಉದಯಶಂಕರ್, ಎಲ್ಲರೂ ಸರ್, ಎಲ್ಲರೂ. ನಾನು ಇವ್ರನ್ನೆಲ್ಲ ಹತ್ತಿರದಲ್ಲಿ ಭೇಟಿ ಮಾಡಿದ್ದೀನಿ. ಆಮೇಲೆ ಅಣ್ಣವ್ರ ಸಿನಿಮಾಗೆ 100 ಡೇಸ್ ಫಂಕ್ಷನ್ನು 99% ಚೌಡಿಯ ಮೆಮೊರಲ್ಲೇ ಮಾಡೋರು. ನಾನು ಪರ್ಮನೆಂಟ್ ಎಲ್ಲ ಫಂಕ್ಷನ್ಗೂ ನಾನು ಥಿಯೇಟ್ರ್ ಮುಖಾಂತರ ಹೋಗ್ತಾ ಇದ್ದೆ. ಅದು ಬಿಟ್ಟರೆ ಅದು ಜಾಸ್ತಿ ಆಗಿದ್ದು ಅಬ್ಬಯ್ಯನಾಡೋದು. ಅಬ್ಬಯ್ಯನಾಡೋದು ಎಲ್ಲ ತಾಯಿ ನೋಡಿ, ತಾಯಿ ಅದು ನಾನು ಚೌಡಯ್ಯ ಮೆಮೊರಿಯಲ್ಗೆ ಫಂಕ್ಷನ್ ನಾನು ಥಿಯೇಟ್ರ್ ಮುಖಾಂತರ ಹೋಗ್ತಿದ್ದೆ. ಥಿಯೇಟ್ರಿಂದ ಒಂದು 100 ಡೇಸ್ ಹೋಗಿದ್ದಿಲ್ಲ. ಶಾಲು ಗೀಲು ಮೂಮೆಂಟ್ ಎಲ್ಲ ಕೊಡೋರು, ಥಿಯೇಟ್ರಿಗೆ ಅಂತ ಕೊಡೋರು. ಈ ತಮಿಳ್ನಾಡಲ್ಲಿ ಆ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ತೆಲುಗಿನಲ್ಲಿ ಆ ಭಾಷೆ ಪ್ರಾಮುಖ್ಯತೆ ಕೊಡ್ತಾರೆ, ಕೇರಳದಲ್ಲಿ ಅವ್ರ ಭಾಷೆ ಪ್ರಾಮುಖ್ಯತೆ ಕೊಡ್ತಾರೆ, ಬಾಂಬೆನಲ್ಲಿ ಅವ್ರ ಭಾಷೆ ಪ್ರಾಮುಖ್ಯತೆ ಕೊಡ್ತಾರೆ, ಕರ್ನಾಟಕದಲ್ಲಿ ಎಲ್ಲ ಭಾಷೆಗೂ ಪ್ರಾಮುಖ್ಯತೆ ಕೊಡ್ತಾರೆ. ಹೇಳಿದ ಸರ್, ಎಲ್ಲ ಫೀಲ್ಡ್ ಹೋದೆ. ರಾಜಕೀಯಕ್ಕೆ ಮಾತ್ರ ಹೋಗಿಲ್ಲ ನಾನು. ಅದಕ್ಕೆ ಭಾಳ ಕೊಳಕು ಸರ್, ಅದು ಕೊಚ್ಚೆ. ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡಿ, ನೀವೇ ಮಧ್ಯಾಹ್ನ ಟಿಕೆಟ್ಗೆ ನನಗೆ 50 ಟಿಕೆಟ್ ಕೊಡ್ತೀನಿ ಅಂತ ಮೊನ್ನೆ ಸಿನಿಮಾದವ್ರು ಫೋನ್ ಮಾಡಿದ್ರು. ಅಣ್ಣ, ಯಾರ್ದು ಫೋನ್ ಈ ಥರ ಸಿನಿಮಾ ಯಾಕೋ ತೆಗಿಕೋದೆ ನೀನು ಸರ್? ಇಷ್ಟು ವರ್ಷ ಸಿನಿಮಾ ತೆಗಿತಾರೆ, 11 ವಾರ ಇಂಟ್ರಲ್ಲಿ ಓದ್ಬಿಟ್ಟು ಹೋಗ್ತಾರೆ ಸರ್, ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸರ್. ಅದರಲ್ಲಿ ಮೀಡಿಯಾದವ್ರದ್ದು ಪಾಲಿದೆ ಸರ್. ಅದು ಸಿನಿಮಾ ಬಿಡ್ತಾರೆ, ಇವ್ರು ಮೈಕ್ ಇಟ್ಕೋತಾರೆ ಸರ್. ಹೆಂಗಿದೆ ಸಿನಿಮಾ? ಪರವಾಗಿಲ್ಲ ಅಂತಾರೆ, ಒಬ್ಬ ಚೆನ್ನಾಗಿದೆ ಅಂತಾರೆ, ಒಬ್ಬ ಸುಮಾರಾಗಿದೆ ಅಂತಾನೆ. ಮಧ್ಯಾಹ್ನ ಟಿವಿಲಿ ಆಕರ್ಷಕ್ಕೆ ತೋರಿಸ್ತಾರೆ, ಇದು ಮಿಶ್ರ ಪ್ರತಿಕ್ರಿಯೆ ಪಡ್ಕೊಂಡಿದೆ, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾಯ್ದು ನೋಡ್ಬೇಕು. ಅಲ್ಲಿ ಮುಗಿತ ಸರ್ ಸಿನಿಮಾ. ಯಾರು ಬರ್ತಾರೆ ಸರ್ ಸಿನಿಮಾ?